ದಮ್ಮು ಅನ್ನೋದಿದ್ರೆ ಇವತ್ತಿಂದನೇ ಲಾಸ್ಟ್ ಸ್ಟಾರ್ಟ್ ಮಾಡು, ಇದನ್ನೇ ಫಸ್ಟ್ ವಿಡಿಯೋ ಆಗಿ ಯೂಸ್ ಮಾಡು. ಹಾಯ್, ಎಲ್ಲರಿಗೂ ನಮಸ್ಕಾರ. ಒಳ್ಳೇದಾಗ್ಲಿ. ಸುಮ್ಮನೆ ಮನೇಲಿ ಆಗದು ಎಂದು ಕೈ ಕಟ್ಟಿ ಕುಳಿತರೆ ಸಾಗದು ಕೆಲಸವು ಮುಂದೆ. ಮಾತಲ್ಲೇ ಮನೆ ಕಟ್ಟಬೇಕು. ನಿಮ್ಮ ಜನ್ಮಸ್ಥಳಕ್ಕೂ ನಮಸ್ಕಾರ. ಚೆನ್ನಾಗಿ ಮಾಡು, ಈ ಥರ ಮಾಡು, ಆ ಥರ ಮಾಡು ಅಂತ ಸ್ವಲ್ಪ ಇನ್ಸ್ಪೈರ್ ಆಗೋ ಥರ ಹೇಳು. ಇನ್ ವಾಟ್ ಆರ್ ಯು ಪೀಪಲ್ ಪ್ಲೇಯಿಂಗ್? ಆಟ ಆಡ್ತಾ ಇದ್ದೀರಾ ಎಲ್ಲ ಸೇರ್ಕೊಂಡಲ್ಲಿ? ಏನದು ಹೇಳಿ. 1000 ರೂಪಾಯಿ ಏನೋ ಮಾಡ್ಬೇಕು ಅಂತ ಹೇಳಿದ್ಯಾ, ಇಳಿ. ನಿನ್ ಕೈಲಿ ಎಷ್ಟಾಗುತ್ತೋ ಅಷ್ಟು ಮಾಡಿ. ಹಾಯ್, ಎಲ್ಲರಿಗೂ ನಮಸ್ಕಾರ. ನಿಮಗೆಲ್ಲ ಹೃದಯಪೂರ್ವಕ ಸ್ವಾಗತ. ಹಾರ್ಟ್ಲಿ ವೆಲ್ಕಮ್ ಟು ಗಣಿ ಡೈರೀಸ್. ಇವ ಯಾರೇ? ಅವನು ಯಾರ್ಯಾರು ಬರ್ತಾರೋ ಮರ ಈ ಮನ್ಯಾಗ? ಇವಾಗ ಮ್ಯಾಟ್ರ್ ಏನಂದ್ರೆ ಬ್ಲಾಗ್ ಮಾಡಕ್ ಶುರು ಮಾಡೋಣ ಅಂತ. ಸೊ ನಿಮ್ಮ ಅಭಿಪ್ರಾಯ? ಏನ್ ಶುರು ಮಾಡಿದ್ರು ಅಚ್ಚುಕಟ್ಟಾಗಿ ಒಳ್ಳೇದಾಗ್ಲಿ. ಜೋರಾಗಿಡು. ಒಳ್ಳೇದಾಗ್ಲಿ ಅಷ್ಟೇ. A few minutes later. ಓದಿರೋದಕ್ಕೆ ಕೆಲಸ ತಗೊಂಡಿದ್ರೆ ಒಳ್ಳೇದಾಗೋದು. ಕೆಟ್ಟದಾಗೈತಾ? ಏನು ಮಾಡ್ತಾ ಇರೋಲ್ಲ ಇನ್ನೂ. ಅದೇ ತಾನೇ ಸಮಸ್ಯೆ. ಏನಾದ್ರು ಮಾಡಿದ್ರೆ ಸಮಸ್ಯೆ. ಇಷ್ಟು ವರ್ಷಗಳಿಂದ ಎದೆಯಲ್ಲಿ ಬೆಂಕಿಯನ್ನು ಇಟ್ಟುಕೊಂಡು ಏನು ಮಾಡದೆ ಆರಿಸಿಕೊಳ್ಳುವುದು. ಅವೆಲ್ಲ ಬೇಡ, ಸುಮ್ನೆ ಯಾಕೆ ಮಾನ ಮರ್ಯಾದೆ ಐತೇನೋ ನಿನಗೆ? ಈಗ್ಲೇ ಬೇಜಾನ್ ಜನ ಎಲ್ಲ ಸ್ಟಾರ್ಟ್ ಮಾಡಿ ಈಗ್ಲೇ ನೋಡ್ಕೊಯ್ತಾರ. ಸುಮ್ನೆ ಮನೇಲಿ ಆಗದು ಎಂದು ಕೈ ಕಟ್ಟಿ ಕುಳಿತರೆ ಸಾಗದು ಕೆಲಸವು ಮುಂದೆ. ಕ್ಯಾಮ್ರಾ ಯೂಸ್ ಮಾಡೋ ಧೈರ್ಯ ಆಯ್ತಾ ಅಂತ ಚೆಕ್ ಮಾಡಬೇಕು. ಏನ್ ಗೊತ್ತಾ, ವ್ಲಾಗ್ ಮಾಡಬೇಕು ಅಂದ್ರೆ ಬಂಡವಾಳ ತುಂಬಾ ಮ್ಯಾಟ್ರ್ ಆಗುತ್ತೆ. ಹಾಕಿರೋ ಬಂಡವಾಳದ ಬಗ್ಗೆ ಮಾತಾಡೋದು ಬೇಡ ಅಂದ್ರೂ ಮುಂದೆ ಹಾಕೋ ಬಂಡವಾಳದ ಬಗ್ಗೆ ಮಾತಾಡೋಣ. ಏನದು ಬಂಡವಾಳ ಅಂದ್ರೆ ಏನಿರುತ್ತೆ? ನನ್ನ ಬಂಡವಾಳ ಅಂದ್ರೆ ಮಾತೇ ಬಂಡವಾಳ. ಮಾತಲ್ಲೇ ಮನೆ ಕಟ್ಟಬೇಕು. ನಿಮ್ಮ ಜನ್ಮಸ್ಥಳಕ್ಕೂ ನಮಸ್ಕಾರ. ನಾನು ವ್ಲಾಗ್ ಸ್ಟಾರ್ಟ್ ಮಾಡ್ತೀನಲ್ಲ, ನಿನ್ನ ಒಪಿನಿಯನ್ ಹೇಳು. ನಾನು ಸ್ವಲ್ಪ ಎಷ್ಟು ಚೆನ್ನಾಗಿ ಮಾಡ್ಕೊತೀನಿ ಇವಾಗ. A few minutes later. ಅದು ಆಫೀಸಲ್ಲಿ ಇರ್ಬೇಕಾದ್ರೆ ಒಂದ್ ಕಡೆ ಹಿಂಗ್ ಬಾಚ್ಕೊತೀನಿ. ಒಪಿನಿಯನ್ ಹೇಳು ಅಂದ್ರೆ ಹೇಳ್ತಿದ್ರು. 1 hour later. ಹೇಳ್ತಿದ್ರು. 2 hours later. ನೆನ್ಪು ಮಾಡ್ಕೊತಾ ಇದ್ದೀನಿ. ಏನ್ ಹೇಳ್ಬೇಕಂತ ನೆನ್ಪು ಮಾಡ್ಕೊತಾ ಇದ್ದೀನಿ. 1 day later. ಎಷ್ಟೆಲ್ಲ ಹಿಂಗ್ ಮಾಡ್ಕೊಂಡ್ರೆ ಗೊತ್ತಾಗ್ಬಾರ್ದು ನೀನು ನೆನ್ಪು ಮಾಡ್ಕೊತಿದ್ದಾನೆ ಅಂತ. ಎಷ್ಟೆಲ್ಲ ಸೆಟ್ ಮಾಡ್ಕೊತಾ ಇದ್ದಾನೆ ಅನ್ಕೋಬೇಕು. ವ್ಲಾಗು ಯಾವ ಥರ ಮಾಡ್ತೀಯಾ? ಮಜಾ ಆಯಾ? ಯಾವ ಥರ ವ್ಲಾಗು, ಯಾವ ಥರ ಕಂಟೆಂಟ್ ಕೊಡ್ತೀಯಾ ಹೇಳು. ಹೆವಿ ನುಲಿ ಬೇಡ ಮಗ, ನೀನ್ ಮೇಲ್ಗಡೆ ಅಷ್ಟೇ ಕಾಣ್ತಾ ಇರೋದು ಹೇಳು. ಆಯ್ತು, ಯಾವ ಥರ ನಾನು ಬಾಡಿ ಲ್ಯಾಂಗ್ವೇಜ್. ನನ್ ಮೇಲೆ ನಿನ್ಗೆ ಯಾಕೆ ಇಷ್ಟು ದ್ವೇಷ? ನೆಕ್ಸ್ಟ್ ನಿನ್ನ ಪೇಜ್ ಓಪನ್ ಆದ್ರೆ ನಾನು ಏನ್ ನೋಡ್ಬೋದು? ನಿನ್ನಲ್ಲಿ ನನಗೆ ಏನೇನು ಹೆಲ್ಪ್ ಆಗುತ್ತೆ ನಿಂದ್ರಲ್ಲಿ? ನಿಂದು ಪೇಜ್ ಓಪನ್ ಮಾಡಿದ್ರೆ ನಿನ್ನ ನಾನು ಸಬ್ಸ್ಕ್ರೈಬ್ ಮಾಡು ಅಂತ ಹೇಳ್ತಾ ಸಬ್ಸ್ಕ್ರೈಬ್ ಅಲ್ಲ, ನಾನು ಹೇಳ್ತಾ ಇರೋದು ನಾನು ಬ್ಲಾಗ್ ಓಪನ್ ಮಾಡುತ್ತೀನಿ ಅಲ್ವಾ. ನೀನ್ ಬ್ಲಾಗ್ ಮಾಡ್ತೀಯಲ್ಲ, ಸೊ ನಾನು ನೋಡ್ತಾ ಇದ್ದೀನಿ ಈಗ. ನೀನನ್ನ ನಾನು ಸಬ್ಸ್ಕ್ರೈಬ್ ಮಾಡು ನೋಡು ಅಂತ ಹೇಳ್ತಾ ಇಲ್ಲ, ನನಗೆ ಸಜೆಷನ್ ಮಾಡು ಮಾಡೋದಕ್ಕೆ ಅಂತ ಕೇಳ್ತಾ ಇರೋದು. ನಾನೇ ಸಜೆಷನ್ ಕೇಳಿದ್ರೆ ನೀನ್ ನನ್ನೇ ಕೇಳೋದು ಏನ್ ಮಾಡ್ತೀಯ ಅಂತ ಅಲ್ಲ. ಸಜೆಷನ್ ಅಂದ್ರೆ ಯಾವ ತರ, ಏನ್ ನಾನೇ ಏನ್ ಮಾಡ್ಬೇಕು ಅಂತ, ಯಾವ ತರ ಬ್ಲಾಗ್ ಮಾಡ್ಬೇಕಂತ ನಾನೇ ಹೇಳ್ಬೇಕು. ಹೌದು, ಹಂಗನಿಗೆ ನಾನೇ ಮಾಡ್ಬೋದಾಗಿತ್ತಲ್ಲ ಬ್ಲಾಗ್. ನಿನಗೆ ಯಾಕಲ್ಲ ಹೇಳ್ಬೇಕಾಗಿತ್ತು? एकदम इन्होंने वक्त बदल दिया, जज्बात बदल दिए, जिंदगी बदल दी. ಮಗ ಚೆನ್ನಾಗಿ ಮಾಡು, ಈ ಥರ ಮಾಡು, ಆ ಥರ ಮಾಡು ಅಂತ ಸ್ವಲ್ಪ ಇನ್ಸ್ಪೈರ್ ಆಗೋ ಥರ ಹೇಳು.
ओ भाई मारो मुझे मारो मारो मुझे मारो ದಮ್ಮು ಅನ್ನೋದಿದ್ರೆ ಇವತ್ತಿಂದನೇ ಲಾಸ್ಟ್ ಸ್ಟಾರ್ಟ್ ಮಾಡು. ಇದನ್ನೇ ಫಸ್ಟ್ ವಿಡಿಯೋ ಆಗಿ ಯೂಸ್ ಮಾಡು. ಇದಾಗದ ಕೆಲಸ. ಅವತ್ತು ಹೇಳ್ತೀನಿ, ಮೆಚ್ಚಿದೆ ಮಗ, ನೀನ್ ಫೋನ್ ತಗೊಂಡಿದ್ಕು ಸಾರ್ಥಕತೆ. 88,000 ಖರ್ಚು ಮಾಡಿ ಇನ್ವೆಸ್ಟ್ಮೆಂಟ್ ಮಾಡಿರೋದಕ್ಕೂ ಸಾರ್ಥಕ ಅಂತ ಹೇಳಿ. ಇದೇ ವಿಡಿಯೋ 15 ದಿವಸ ಆದ್ರೂ ಬಂದಿಲ್ಲ ಅಂದ್ರೆ ನಿಷ್ಪ್ರಯೋಜಕ, ಸೋಂಬೇರಿ. ಇನ್ನೊಂದೇನಾರು ಹೇಳಿ ಬ್ರೋ. ಡೇಟ್ ಹೇಳು. ಡೇಟ್ ಎಷ್ಟು? 3ನೇ ತಾರೀಕು ಡಿಸೆಂಬರ್. 20ನೇ ತಾರೀಕು ಡಿಸೆಂಬರ್ ವರೆಗೂ ಟೈಮ್ ಕೊಡ್ತೀನಿ. ಅಟ್ಲೀಸ್ಟ್ ಒಂದು ವಿಡಿಯೋ ಮಾಡಿ ನೋಡಿ. ಕೇಸ್ ಹಾಕ್ತೀನಿ. ನನ್ನ ವಿಡಿಯೋದಲ್ಲಿ ಹಾಕ್ಬೇಕಂದ್ರೆ ದುಡ್ಡು ಕೊಟ್ಬಿಟ್ಟು ಹಾಕ್ಬೇಕು. ಫ್ಯೂಚರಿಂಗ್ ಹೇಮಂತ್ ಹಾಕಿ. ನನ್ನ ಫೇಸ್ ವ್ಯಾಲ್ಯೂ ನಿಮ್ಗೆ ಇನ್ನೂ ಗೊತ್ತಿಲ್ಲ ಮರಿ. ಹೆಂಗೆ ಏನು ಅಂತ ಗೊತ್ತಿಲ್ಲ ಕಳ್ಳ. ನಮ್ ತಾಯಿ ಸತ್ತೋಗುವೆ, ನಾನಿನ್ನು ಚಿಕ್ಕ ಹುಡುಗ. ಒಂದ್ ದಿವಸ ನನ್ನ ಅಪಾರ್ಟ್ಮೆಂಟ್ ಕೇಳ್ಕೊಂಡ್ ಮತ್ತೆ ಅವತ್ತು ಹೇಳ್ತೀನಿ. ಎಲ್ಲ ಲೈಟ್ ಬಿಡು ಹಾಕೊಂಡು ಹೊಡೋಗ್ಬಿಡು. ಆಫ್ ಮಾಡೋದು. ಹೇಳು ಏನ್ ಹೇಳ್ಬೇಕು? ಹೇಳು ಏನಾರ ಹೇಳು. ಅದೆಲ್ಲ ಹೇಳ್ಬೇಡ ಮಗ. ತಿಂತಾ ಇದೀವಿ, ಮಂಜ ಮಾಡೋದೆ. ನಾನ್ ತಗೊಂಬಂದೆ ಅಂತ ಹೇಳು. ನೀನ್ ಹೇಳು ಅಂತ ಮಾಡಿದ್ರೆ ನಿಂದಲ್ಲ ಬ್ಲಾಗ್ ನಮ್ದಾಗ್ಬಿಡ್ತದೆ. ಅದ್ ಹೆಂಗ ನಾ ಮಾತಾಡ್ತಿರೋದು ಗೊತ್ತಾಗುತ್ತಲ್ಲ ಅವ್ರಿಗೆ. A few minutes later. 1000 ಫಾಲೋವರ್ಸ್, ಇಬ್ರಲ್ಲಿ ಯಾರು ಫಸ್ಟ್ ಮಾಡೋದು ಅಂತ. ಅವ್ನು ಆಲ್ರೆಡಿ 700 ಜನ ಅವ್ರೆ. ಬೇಕಾದ್ರೆ 300 ಅಷ್ಟೇ. ನನಗೆ 970 ಬೇಕು. ಯಾರು ಫಸ್ಟ್ ಮಾಡೋಣ ಅಂತ ಎಲ್ದಿ ಚಾಲೆಂಜ್ ಇದೀನಲ್ಲ. ಒಂದಲ್ಲ ಒಂದಿನ ಅವನು ಇದಕ್ಕೆ ಚಾನೆಲ್ಗೆ ನೀನೇ ಬಂದು ರಿಕ್ವೆಸ್ಟ್ ಮಾಡ್ಕೊಂಡು ಆ ತರ ಬೆಳಿತಾರೆ. ಗಣೇಶ ತಲೆ ಕೆಸ್ಕೊಂಡು ನೀನ್ ಮಾಡು. ನಿನ್ ಸಪೋರ್ಟ್ ಯಾರು ನಾನಿದ್ದೀನಿ. ನನ್ನ ಮಗಳಿದಾರೆ, ನನ್ನ ಮಕ್ಳಿದಾರೆ. ಷಷ್ಠಿ, ಷಷ್ಠಿ ಇಲ್ಲಿ ಅಲ್ಲಿ ಮಾಮ, ಅಲ್ಲಿ ಮಾಮ. ಓಕೆ ಮಾಮಂಗ್ ಹೋಗಿ ಹೇಳು. ಓಕೆ ಇಲ್ಲಿ ಕೈ ಓಕೆ. थैंक्स ಒಂದು ನೋಡಿ, ಇನ್ನೊಂದು ನೋಡಿ, ಇನ್ನೊಂದು 2, ಇನ್ನೊಂದು 3, ಇನ್ನೊಂದು 4. ಹೊಡಿ ಇನ್ನೊಂದು. ಇನ್ ವಾಟ್ ಆರ್ ಯು ಪೀಪಲ್ ಪ್ಲೇಯಿಂಗ್? ಆಟ ಆಡ್ತಾ ಇದ್ದೀರಾ ಎಲ್ಲ ಸೇರ್ಕೊಂಡಲ್ಲಿ? ಏನದು ಹೇಳಿ. 1000 ರೂಪಾಯಿ. ನೀನ್ ತೋರ್ಸು, ನೀನ್ ತಲೆ ಕೆಸ್ಕೊಂಡ್ಬೇಡುವ. ನೀನ್ ಯಾರೇ ಕಮ್ಮಿ ನನ್ನ ಹತ್ರ ಬಂದೇಳು, ನಾನ್ ಮಾತಾಡ್ತೀನಿ. ಇವ್ನ ಮಾತ್ರ ನೀನ್ ತೋರ್ಸಂಗಿಲ್ಲ. ನೀನ್ ತಲೆ ಕೆಸ್ಕೊಂಬೇಡ. ಇನ್ ಕೇಸ್ ಬೇಬಿದು ಫೋಟೋ ಬರುತ್ತಲ್ಲ, ಅದು ನಾಕು. ಅವರೇ ಬರ್ಬೇಕು ನಮ್ಮ ಹತ್ರ ಬ್ಲಾಗ್ ಅಲ್ಲಿ. ನಾನು ಬರ್ಬೇಕು ಅಂತ ನೀನ್ ತಲೆ ಕೆಸ್ಕೊಂಬೇಡ. ಒಬ್ಬ ವ್ಯಕ್ತಿ ಕೇಳಿಸ್ಕೊಳ್ಳಿ. ಈ ಪಾಯಿಂಟ್ ಹೇಳ. ಅವ್ನು ಬೀಟ್ರೂಟ್ ಪುಳಿ ಹೆಂಗ್ ತಿನ್ನಕ್ಕೆ ಬರೀದೇ ತಿಂದಿರೋದು. ರೈಸೇ ಮಾಡ್ಕೊಂಡಿಲ್ಲ ಅವತ್ತವನು. ಇಲ್ಲ ರೈಸ್ ಮಾಡಿ ರೈಸ್ ಮಾಡಿ. ನೀನು ಪ್ರತ್ಯಕ್ಷ ಕಂಡು ಪ್ರಮಾಣಿಸಿ ನೋಡ್ಬೇಕು. ಟೀ ಹೋಗಿ 10 ದಿನ ಇಲ್ಲ. ನನಗ್ ಗೊತ್ತು ಅವ್ರಿಗ ಏನು ಅಂತ ಅಂದ್ಬಿಟ್ಟು ಮಾತಾಡ್ಬೇಡ. ನೀನ್ ಏನು ಅಂತ ಅಂದ್ಬಿಟ್ಟು ಅವತ್ತು ಪಾಕಶಾಲೆಯಲ್ಲಿ ಪಾಪ ಆ ಹುಡುಗರು ನಾನ್ ಬೈದಿದ್ದೀನಿ. ಅವನಿಗೆ ಊಟದ ಮೇಲೆ ಒಂದು ಚೂರು ಒಂದು ಶ್ರದ್ಧೆ ಗೌರವ ಅನ್ನೋದಿಲ್ಲ. ಅವನಿಗೆ ಯಾಕೆ ಫೋರ್ಸ್ಫುಲ್ ಯಾಕೆ ತಿನ್ನಿಸ್ತೀಯ ಅಂತ ನಿನ್ ಬಗ್ಗೆ ನಮ್ಗೆ ಗೊತ್ತಿಲ್ವಾ? ಏನಂದ್ರು? ನನ್ನ ಮುಖ ತೋರ್ಸಂಗಿಲ್ಲ. ನಿನ್ ಮುಖದ ಮೇಲೆ ಒಂದು ಇದಾಗ್ತೀನಿ, ಗೂಬೆ ಫೋಟೋನ ತೆಗಿಬೇಕಾದ್ರೆ ನಿಂದೆ ಹಿಡ್ಕೊಂಡ್ ತೆಗಿ. ಗೂಬೆ ಫೋಟೋ ಹೊಸ ಚಾನಲ್ ತೆಗ್ದವನಂತೆ, ತೆಗಿತಾನಂತೆ. ಈಗ ವಿಡಿಯೋ ಅಪ್ಲೋಡ್ ಮಾಡ್ತಾನೆ. ನೀನು ಸಜೆಷನ್ ಹೇಳ್ತೀಯೋ, ಮೋಟಿವೇಶನ್ ಹೇಳ್ತೀಯೋ, ಇಲ್ಲ ನೀನ್ ಮಾಡ್ತಿರೋದು ಸರಿ ಇಲ್ಲ ಅಂತೀಯೋ, ಸರಿ ಅಂತೀಯೋ, ಅದನ್ನ ಡೈರೆಕ್ಟ್ ಆಗಿ ಹೇಳು. ಏನ ಮಾಡ್ಬೇಕು ಅಂತ ಹೇಳಿ ನೋಡ್ಕೊಂಡು ಹೇಳು. ಏನ ಮಾಡ್ಬೇಕು ಅಂತ ಹೇಳಿದ್ಯಾ ಇಳಿ. ನಿನ್ ಕೈಲಿ ಎಷ್ಟಾಗುತ್ತೋ ಅಷ್ಟ ಅಷ್ಟೇ. ನನಗೆ ಸಮುದ್ರಕ್ಕೆ ಇಳಿದ್ಬಿಡಿ. ಅಳಿತ್ಯಾ? ಅಳಿ ಎಷ್ಟು ಅಳಿತೀಯ ಅಳಿ. ಅಳಿಯಕ್ಕಾಗಿಲ್ಲ ಅಂದ್ರೆ ಹೇಳು, ನಾನು ಅಳ್ಕೊಂತೀನಿ ಮುಂದಕ್ಕೆ ಅಷ್ಟೇ. okay thank you.
ಗೈಸ್ ಈಗ ಷಷ್ಠಿ ಏನೋ ಮಾಡ್ತಾಳೆ ತಲೆ ಕೆಲಸಗಳು ನೋಡಿ. ತರಲೆ ಕೆಲಸಗಳು ಯಪ್ಪ ಪಾಪ ಸೈಲೆಂಟ್ ಆಗಿ ಕುಂತೋಳು ನೋಡು, ಡೀಸೆಂಟ್. ಕೈ ಕಟ್ಟು ಸೃಷ್ಟಿ. ಇವಾಗ ಒಂಚೂರು ಬಾಯ್ ಮುಚ್ಚು. ಕೂತಾಳೆ. ವೆರಿ ಗುಡ್ ಗರ್ಲ್. ಡೀಸೆಂಟ್ ಆಗಿ ಕೂತಾಳೆ ಅಷ್ಟೇ. ಶ್ರೀ ಕಿತಪತ್ರ ಮಾಡ್ತಾ ನಿನಗೆ ಗೊತ್ತು. ಕಿತಪತ್ರ ಮಾಡ್ತಾನೆ ಡೈಲಿ ಅಷ್ಟೇ, ಮನೇಲಿ ಕಿತಪಪ. ಕ್ಯಾಮ್ರಾ ಇಲ್ಲ, ಈಗ ನೀನು ಅಲ್ಲಿರ್ಬೇಕು. ಡೈಲಿ ನೋಡಿದ್ರೆ ಕಿತಪದ ಮನೇಲೆ ಅಷ್ಟೇ ನೋಡಿ. ಒಂದು ಮಾತು ನನಗೆ ಗೊತ್ತು ಅದಲ್ಲ. ಇನ್ನೇನು ಬ್ಲಾಗಲ್ಲಿ ಒಂದೇ ಒಂದು ಪಾರ್ಟ್ ಎಕ್ಸ್ಟ್ರಾ ಆ್ಯಡ್ ಮಾಡೋಣ ಅಂತ, ಏನಿಲ್ಲ ಒಂದೊಂದು ಕವಿತೆ ಹೇಳೋಣ ಅಂತ. ಸೊ ಈ ಕವಿತೆ ಬಂದು ಯಾರು ಆಲ್ರೆಡಿ ಸೂಸೈಡ್ ಮಾಡ್ಕೊಂಡಿದ್ದಾರೆ ಅವ್ರಿಗೇನು ಹೇಳೋಕ್ಕಾಗಲ್ಲ. ಅಂದರೆ ಮೈಂಡಲ್ಲಿ ಇರುತ್ತಲ್ಲ ಸೂಸೈಡ್ ಮಾಡ್ಕೋಬೇಕು ಅಂತ ಯಾರು ತಲೆಯಲ್ಲಿ ಇಟ್ಕೊಂಡಿರ್ತಾರೆ ಅಂಥವ್ರಿಗೆ ಈ ಕವಿತೆ. ಸಾವೆಂಬುದು ಕೊನೆಯಲ್ಲ ನಿನ್ನೆಲ್ಲ ನೋವುಗಳಿಗೆ, ನಿನ್ನ ದುಃಖವ ನಿನ್ನ ಬಂಧುಗಳಿಗೆ ನೀಡಿ ಸಾಗುವ ಕಣ್ಣೀರ ಮೆರವಣಿಗೆ. ಸಾವೆಂಬುದು ಕೊನೆಯಲ್ಲ ನಿನ್ನೆಲ್ಲ ನೋವುಗಳಿಗೆ, ನಿನ್ನ ದುಃಖವ ನಿನ್ನ ಬಂಧುಗಳಿಗೆ ನೀಡಿ ಸಾಗುವ ಕಣ್ಣೀರ ಮೆರವಣಿಗೆ. ಶಾಶ್ವತವಲ್ಲದ ಜೀವನವ ಮಧ್ಯದಲ್ಲೇ ಅಗಲಿ ಹೋಗುವ ನಿನ್ನೀ ಕಾರ್ಯಕ್ಕೆ, ಶಾಶ್ವತವಲ್ಲದ ಜೀವನವ ಮಧ್ಯದಲ್ಲೇ ಅಗಲಿ ಹೋಗುವ ನಿನ್ನೀ ಕಾರ್ಯಕ್ಕೆ, ವಿಷ ಕುಡಿದ ವಿಷಕಂಠನು ಮೆಚ್ಚನೆಯ ಸ್ಮಶಾನವದು ಎಚ್ಚರಿಕೆ. ಮತ್ತೆ ಭೇಟಿಯಾಗೋಣ. ನಮಸ್ಕಾರ. ಸೊ ಇದಾಗಿತ್ತು ವೆಲ್ಕಮಿಂಗ್ ವಿಡಿಯೋ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ವಿಡಿಯೋ ಮಾಡಬೇಕಾ ಬೇಡವಾ ಅನ್ನೋದು ನಿಮ್ಮ ಅಭಿಪ್ರಾಯನ ಕಮೆಂಟಲ್ಲಿ ತಿಳಿಸಿ ಅಂತ ಹೇಳ್ತಾ ಬಾಯ್, ಟೇಕ್ ಕೇರ್. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ನೋಡ್ರಿ ಏನ್ ಮಾಡಿ ನೋಡೋದು? ಮಾಡ್ರಿ, ಅಯ್ಯೋ ಮಾಡ್ರಿ. ಏನ್ ಮಾತಾಡ್ತಿದ್ರಿ? ಏನ್ ಮಾಡಿ ನೋಡೋದು? ಲೈಕ್, ಶೇರ್, ಸಬ್ಸ್ಕ್ರೈಬ್.